ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಚಿತ್ರಹಿಂಸೆ ಕೊಟ್ಟು ಕೊಂದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲ ಜಾಮೀನು ಆಗಿದ್ರು, ಬೇಲ್ ಆಗಿದ್ರು ಕೂಡ ಮೂವರು ಇನ್ನೂ ಆಚೆ ಬಂದಿರಲಿಲ್ಲ. ಕಾರಣ ಶ್ಯೂರಿಟಿಗೆ ಕಟ್ಟೋದಕ್ಕೆ ದುಡ್ಡು ಇರಲಿಲ್ಲ ಅಂತ ಕುಟುಂಬಸ್ಥರು ಒದ್ದಾಡ್ತಾ ಇದ್ರು. ಫೈನಲಿ ಶ್ಯೂರಿಟಿ ಬಾಂಡ್ಗೆ ದುಡ್ಡನ್ನ ಕಟ್ಟಿ ಈಗ ಜೈಲಿಂದ ರಿಲೀಸ್ ಮಾಡಿಕೊಳ್ಳುವಲ್ಲಿ ಆರೋಪಿಗಳ ಕುಟುಂಬಸ್ಥರು ಯಶಸ್ವಿಯಾಗಿದ್ದಾರೆ. ಜೈಲಿಂದ ಆಚೆ ಬಂದ ಬಳಿಕ ಏನ್ ಹೇಳಿದ್ರು, ಪ್ರಕರಣದ ತನಿಖೆ ಜೊತೆಗೆ ಪ್ರಕರಣಕ್ಕೆ ಕುರಿತಂತೆ ತಮ್ಮ ಮೇಲಿರುವ ಆರೋಪಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಕೊಟ್ಟ ಸ್ಪಷ್ಟನೆಯನ್ನು ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿಗಳು ಬಿಡುಗಡೆ. ತುಮಕೂರು ಜೈಲಿನಿಂದ ಮೂವರು ರಿಲೀಸ್. ಶ್ಯೂರಿಟಿಗಾಗಿ 9 ದಿನ ಪರದಾಡಿದ ಕುಟುಂಬಸ್ಥರು. ಕೊನೆಗೂ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮೂವರು ಆರೋಪಿಗಳು ಜೈಲಿನಿಂದ ಮುಕ್ತರಾಗಿದ್ದಾರೆ. ಜಾಮೀನು ಸಿಕ್ಕ 10 ದಿನಗಳ ಬಳಿಕ ತುಮಕೂರು ಜೈಲಿನಿಂದ A15 ಕಾರ್ತಿಕ್, A16 ಕೇಶವಮೂರ್ತಿ, A17 ನಿಖಿಲ್ ನಾಯ್ಕ್ ಬಿಡುಗಡೆಯಾಗಿದ್ದಾರೆ. ಕಳೆದ ತಿಂಗಳ ಸೆಪ್ಟೆಂಬರ್ 23ರಂದು A16 ಆರೋಪಿ ಕೇಶವಮೂರ್ತಿಗೆ ಹೈಕೋರ್ಟ್ನಿಂದ ಹಾಗೂ A15 ಆರೋಪಿ ಕಾರ್ತಿಕ್, A17 ಆರೋಪಿ ನಿಖಿಲ್ಗೆ 57ನೇ CCH ಕೋರ್ಟ್ನಿಂದ ಷರತ್ತುಬದ್ಧ ಜಾಮೀನು ಸಿಕ್ಕಿತ್ತು. ಕೋರ್ಟ್ 2 ಲಕ್ಷ ರೂಪಾಯಿ ಹಣ ಹಾಗೂ ಇಬ್ಬರು ಶ್ಯೂರಿಟಿದಾರರನ್ನ ಹೊಂದಿಸಲು ಆರೋಪಿಗಳ ಕುಟುಂಬಸ್ಥರ ಬಳಿ ಕೇಳಿದ್ರು. ಆದರೆ ಜಾಮೀನು ಶ್ಯೂರಿಟಿಗೂ ಹಣವಿಲ್ಲದೆ ಆರೋಪಿಗಳ ಕುಟುಂಬಸ್ಥರು ಪರದಾಡ್ತಾ ಇದ್ರು. ಸತತ 9 ದಿನಗಳ ಕಾಲ ಶ್ಯೂರಿಟಿದಾರರು ಸಿಗದೆ ಆರೋಪಿಗಳ ಕುಟುಂಬಸ್ಥರು ಪರದಾಡಿದ್ರು. ನಿನ್ನೆ ಜಾಮೀನು ಶ್ಯೂರಿಟಿ ಪ್ರಕ್ರಿಯೆ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಇವತ್ತು ಬಿಡುಗಡೆಯ ಪ್ರಕ್ರಿಯೆ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹೀರೋ ಆಗಿ ಹೋಗಿ ಜಾಮೀನು ಸಿಕ್ಕಿ 10 ದಿನ ಆದರೂ ಕೂಡ ಶ್ಯೂರಿಟಿ ಸಿಗದೆ ಜೀರೋ ಆದಂತಹ 3 ಆರೋಪಿಗಳು ಇವತ್ತು ಬಿಡುಗಡೆಗೊಂಡಿದ್ದಾರೆ. ಸತತ 9 ದಿನ ಆದರೂ ಕೂಡ ಇವರಿಗೆ ಜಾಮೀನು ಸಿಕ್ಕಿದ್ರೂ ಶ್ಯೂರಿಟಿ ಸಿಕ್ಕಿರಲಿಲ್ಲ. ಆದರೆ ಅವರ ಲಾಯರ್ರ ಕೃಪಾ ಕಟಾಕ್ಷದಿಂದ ಶ್ಯೂರಿಟಿ ಸಿಕ್ಕಿದೆ. ಇವತ್ತು ತುಮಕೂರು ಜೈಲಿನಿಂದ ಬಿಡುಗಡೆಗೊಂಡಿದ್ದಾರೆ. ಕಾರ್ತಿಕ್, ನಿಖಿಲ್ ಮತ್ತು ಕೇಶವಮೂರ್ತಿ 3 ಆರೋಪಿಗಳು ಈಗ ಇವತ್ತು ಬಿಡುಗಡೆಗೊಂಡು ಹೋಗಿರುವಂಥದ್ದು. ಆದರೆ ಅವರ ಮುಖದಲ್ಲಿ ಯಾವುದೇ ರೀತಿಯ ಪಶ್ಚಾತ್ತಾಪ ಆಗಲಿ ಪ್ರಾಯಶ್ಚಿತ ಆಗಲಿ ಯಾವುದೂ ಕೂಡ ಇರಲಿಲ್ಲ. ಯಾಕಂದ್ರೆ ತಾವು ಮಾಡಿದಂಥ ಕೆಲಸ ಸರಿಯಾ ತಪ್ಪ ಎನ್ನುವಂಥದ್ದು, ತಪ್ಪಲ್ವಾ ಅನ್ನುವಂಥ ಯಾವುದೇ ರೀತಿಯ ಏನು ಪಶ್ಚಾತ್ತಾಪ ಇರಲಿಲ್ಲ. ಅದರ ಜೊತೆಗೆ ಯಾವುದೇ ರೀತಿಯ ಹೇಳಿಕೆಯನ್ನು ಕೂಡ ಕೊಡಲಿಕ್ಕೆ ಅವರು ತಯಾರಿರಲಿಲ್ಲ. ನಮ್ಮ ಪಾತ್ರದ ಬಗ್ಗೆ ಪೊಲೀಸರಿಗೆ ಹೇಳಿದ್ದೇವೆ. ಬಹಿರಂಗ ಹೇಳಿಕೆಗೆ ಆರೋಪಿಗಳು ನಕಾರ. ಇನ್ನು 3 ಆರೋಪಿಗಳು ಜೈಲಿನಿಂದ ರಿಲೀಸ್ ಆಗ್ತಾ ಇದ್ದ ಹಾಗೆ ಕುಟುಂಬಸ್ಥರು ಅವರನ್ನ ಕರೆದೊಯ್ದ್ರು. ಬರೋಬ್ಬರಿ 3 ತಿಂಗಳ ಬಳಿಕ ತಮ್ಮ ಮಕ್ಕಳನ್ನ ಕಂಡು ಪೋಷಕರು ಖುಷಿ ಪಟ್ರು. ಆದರೆ ಬಹಿರಂಗ ಹೇಳಿಕೆ ಕೊಡಲಿಕ್ಕೆ ಆರೋಪಿಗಳು ನಿರಾಕರಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ವಿಚಾರದಲ್ಲಿ ತಮ್ಮ ಪಾತ್ರದ ಬಗ್ಗೆ ಪೊಲೀಸರಿಗೆ ಹೇಳಿದ್ದೇವೆ, ನ್ಯಾಯಾಲಯಕ್ಕೂ ಹೇಳಿದ್ದೇವೆ. ಆದರೆ ಬಹಿರಂಗವಾಗಿ ಏನನ್ನೂ ಕೂಡ ಹೇಳಲು ಸಾಧ್ಯವಿಲ್ಲ ಅಂತೇಳಿ ಆರೋಪಿಗಳು ತಿಳಿಸಿದ್ರು. ಸರ್ ಒಂದು ನಿಮಿಷ, ಶ್ಯೂರಿಟಿ ಏನು ಪ್ರಾಬ್ಲಮ್ ಅಂದ್ರೆ ನಮ್ಮ ಶ್ಯೂರಿಟಿ ಪ್ರಾಬ್ಲಮ್ ಆಗಿತ್ತು, ಸರಿನಾ? ಶ್ಯೂರಿಟಿ ಸಿಗ್ತಾ ಇರಲಿಲ್ಲ, ಆಮೇಲೆ ನಮ್ಮ ರೆಡಿ ಮಾಡಿ ಕೊಟ್ಟಿದ್ದಾರೆ, ಸರಿನಾ ಸರ್? ರಿಯಾಲಿಟಿ ಇವಾಗ ಏನು ಸರ್ ಗೊತ್ತಿರುತ್ತಲ್ಲ, ಇವಾಗ ಹೇಳಿದ್ವಲ್ಲ, ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ, ಅದು ಏನಿದೆ ಅವ್ರಿಗೆ ಗೊತ್ತಾಗುತ್ತಲ್ವಾ? ಸತ್ಯದ ನಮಗೆ ಶ್ಯೂರಿಟಿ ಪ್ರಾಬ್ಲಮ್ ಆಗಿತ್ತು ಅಷ್ಟೇ, ಬೇರೆ ಏನಿಲ್ಲ ಸರ್. ಅಮೌಂಟ್ ಏನಿಲ್ಲ ಸರ್, ನಮ್ಗೆ ಶ್ಯೂರಿಟಿ ಸಿಗ್ತಾ ಇರಲಿಲ್ಲ ಅಷ್ಟೇ. ಶ್ಯೂರಿಟಿ ಸಿಕ್ತು, ಇವಾಗ ನಾವು ಕಟ್ಕೊಂಡು ಹಾಗೆ ಸರ್. ಅದೆಲ್ಲ ಏನೋ ಗೊತ್ತಿಲ್ಲ, ಅದೆಲ್ಲ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದೀವಿ ನಾವೇನು ಹೇಳೋಕ್ಕೆ ಆಗಲ್ಲ. ಎಲ್ಲ ಸ್ಟೇಟ್ಮೆಂಟಲ್ಲಿ ಕೊಟ್ಟಾಗಿದೆ. ನಮ್ಮವರೇ ಕೊಟ್ಟರಲ್ಲ ಶ್ಯೂರಿಟಿ, ಲಾಯರು ಬೇರೆ ಬೇರೆ. ನಾವೇನಾಯ್ತೋ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದೀವಿ, ಕೋರ್ಟಲ್ಲಿ ನಡೀತಾ ಇದೆ. ಕೋರ್ಟಲ್ಲಿ ಅದೇನು ಕೊಡ್ತಾರೋ ಅದೇ ತೀರ್ಪು. ಬಳ್ಳಾರಿ ಜೈಲಲ್ಲಿ ದರ್ಶನ್ ಚಿಂತಾಕ್ರಾಂತ. ಜಾಮೀನಿನ ಟೆನ್ಷನ್ನಲ್ಲಿರುವ ಸಾರಥಿ. ಇನ್ನು ಬಳ್ಳಾರಿ ಜೈಲಿನಲ್ಲಿರುವ ಕೊಲೆ ಆರೋಪಿ ದರ್ಶನ್ಗೆ ಯಾವಾಗ ಜಾಮೀನು ಸಿಗುತ್ತೆ ಅನ್ನೋದೇ ಚಿಂತೆಯಾಗ್ಬಿಟ್ಟಿದೆ. ಜೈಲಿನಲ್ಲಿ ನಿತ್ಯವೂ ಕೂಡ ಈ ಬಗ್ಗೆ ಚಿಂತಾಕ್ರಾಂತರಾಗಿರುವ ದರ್ಶನ್ ಮೊನ್ನೆ ಪತ್ನಿ ವಿಜಯಲಕ್ಷ್ಮಿ, ಸಹೋದರ ದಿನಕರ್ ಭೇಟಿ ವೇಳೆಯೂ ಕೂಡ ಅಳಲನ್ನು ತೋಡ್ಕೊಂಡಿದ್ರು. ಇದಕ್ಕೆ ಧೈರ್ಯವಾಗಿರಿ, ಬೇಲ್ ಸಿಗುತ್ತೆ ಅಂತೇಳಿ ಕುಟುಂಬಸ್ಥರು ಧೈರ್ಯ ತುಂಬಿದ್ರು. ಇದರಿಂದ ಕೊಂಚ ನಿರಾಳರಾಗಿರುವ ಜಗ್ಗುದಾದ ಜೈಲಿನ ಸೆಲ್ಲಿನಲ್ಲಿ ಟೆನ್ಷನ್ನಲ್ಲಿದ್ದರೂ ಪುಸ್ತಕ ಓದುತ್ತಾ ದಿನವನ್ನ ದೂಡ್ತಿದ್ದಾರೆ. ಅಕ್ಟೋಬರ್ 4ಕ್ಕೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಗೆ ಬರಲಿದೆ. ಕಳೆದ 35 ದಿನಗಳಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿರುವ ಕೊಲೆ ಆರೋಪಿ ದರ್ಶನ್ಗೆ ಇದೀಗ ಜಾಮೀನಿನದ್ದೇ ಬಹುದೊಡ್ಡ ಚಿಂತೆ ಆಗಿದೆ. ಇದೇ ಕಾರಣಕ್ಕೋಸ್ಕರ ಮೊನ್ನೆ ಪತ್ನಿ ಮತ್ತು ಸಹೋದರ ಬಂದಂತ ಸಂದರ್ಭದಲ್ಲಿಯೂ ಸಹಿತ ಜಾಮೀನು ಅರ್ಜಿ ಪದೇ ಮುಂದಕ್ಕೆ ಹೋಗ್ತಾ ಇರೋದ್ರಿಂದ, ಅಂದ್ರೆ ವಿಚಾರಣೆ ಮುಂದಕ್ಕೆ ಹೋಗ್ತಿರೋದ್ರಿಂದ ಒಂದಿಷ್ಟು ನೋವನ್ನು ಸಹಿತ ತೋಡ್ಕೊಂಡಿದ್ರು. ಬಳ್ಳಾರಿ ಸೆಂಟ್ರಲ್ ಜೈಲಿನಿರೋದಕ್ಕೆ ನನಗೆ ತುಂಬಾ ಕಷ್ಟ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಅಳಲನ್ನು ಕೂಡ ತೋಡ್ಕೊಂಡಿದ್ರು. ಆಗ ಸಹಜವಾಗಿನೇ ಸಹೋದರ ದಿನಕರ್ ತೂಗ್ದೀಪ್ ಮತ್ತು ಪತ್ನಿ ವಿಜಯಲಕ್ಷ್ಮಿ ಅವರು ಧೈರ್ಯವನ್ನು ತುಂಬೋದ್ರ ಜೊತೆಗೆ ಆದಷ್ಟು ಬೇಗ ಜಾಮೀನು ಸಿಗುತ್ತೆ, ಚಿಂತೆ ಮಾಡಬೇಡಿ ಅನ್ನುವಂಥ ರೀತಿಯಲ್ಲಿ ಒಂದಿಷ್ಟು ಆತ್ಮವಿಶ್ವಾಸದ ಮಾತುಗಳನ್ನು ಕೂಡ ಆಡಿದ್ರು. ಹೀಗಾಗಿ ದರ್ಶನ್ ಅವರು ಮತ್ತೆ ಈಗ 4ನೇ ತಾರೀಕಿಗೆ ಜಾಮೀನು ಅರ್ಜಿ ವಿಚಾರಣೆ ಇದೆ, ಅವತ್ತು ಜಾಮೀನು ಸಿಗುತ್ತೆ ಅನ್ನುವಂಥ ವಿಶ್ವಾಸದಲ್ಲಿದ್ದರೆ, ಇದೇ ಕಾರಣಕ್ಕೋಸ್ಕರ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ದಿನಗಳನ್ನು ಕಳೆಯೋದಕ್ಕೋಸ್ಕರ ಆರೋಪಿ ದರ್ಶನ್ ಇದೀಗ ಪ್ರತಿನಿತ್ಯವೂ ಸಹಿತ ಪುಸ್ತಕಗಳನ್ನು ಓದುತ್ತಾ ದಿನ ಕಳೀತಾ ಇದ್ದಾರೆ.
ಒಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಆರೋಪಿಗಳ ಪೈಕಿ 3 ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಇತ್ತ ದರ್ಶನ್ ಇವತ್ತು ಬೇಲ್ ಸಿಗುತ್ತೆ, ನಾಳೆ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿಯೇ ಕಾಲವನ್ನ ಕಳೀತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.